ನಮಸ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಟ್ರಾವೆಲ್ ಸ್ಟೋರೀಸ್ಗೆ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇರೋದು. ಸೊ ನಾನು ಬೆಳಗ್ಗೆ ಎದ್ದು ಇವತ್ತು ನೇತ್ರಾವತಿ ಪೀಕ್ ಟ್ರೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಪ್ರೆಸೆಂಟ್ ಕೊಟ್ಟಿಗೆಹಾರದಲ್ಲಿ ನನ್ನ ಫ್ರೆಂಡ್ ಅರುಣ್ ಅವ್ರ ಮನೆಯಲ್ಲಿದ್ದೀನಿ. ಸೊ ಅಮ್ಡೀಸ್ ಮಿಸ್ ಅಂತ ಅವರ ಮನೆ ಹೆಸರು. ಸೊ ಅಲ್ಲಿ ಇದೀನಿ, ಸ್ಟೇ ಆಗಿದ್ದೀನಿ. ಸೊ ಇಲ್ಲಿಂದ ನಾವು ಮತ್ತೆ ಕಳಸಾಗಿ ಹೋಗಿ ಕಳಸದಲ್ಲಿ ಇಂದ ಮುಂದೆ ಹೋದರೆ ಕುದುರೆಮುಖ ರೇಂಜ್ ಬರುತ್ತೆ ಫಾರೆಸ್ಟು. ಅಲ್ಲಿ ನೇತ್ರಾವತಿ ಪೀಕ್ ಟ್ರೆಕ್ ಮಾಡೋಕ್ಕೆ ಜಾಗನೇ ಇದೆ, ಅಲ್ಲಿ ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇರಿ. ಹಂಗೆ ಬೆಂಗಳೂರಿಂದ ಹಂಗೆ ಮುಗಿಸ್ಕೊಂಡು ಅಲ್ಲಿಂದ ತಿರುಗಾಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಈಗ ನೇತ್ರಾವತಿ ಪೀಕ್ ಹೋಗೋಣ. ಎಲ್ಲ ಡೀಟೇಲ್ಸ್ ಈ ವಿಡಿಯೋದ ಇದೆ, ನೋಡ್ತಾ ಇರಿ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ. ನಮ್ಮ ಜೊತೆ ಶೈಲೇಶ್ ಕೂಡ ಇದ್ದಾರೆ. ಶೈಲೇಶ್, ಎಸ್, ಅವ್ರು ಈ ವಿಡಿಯೋಲಿ ಫುಲ್ ಕಾಣಿಸ್ತಾ ಇರ್ತಾರೆ, ನೋಡ್ತಾ ಇರಿ. ಬನ್ನಿ ಈಗ ಹೋಗೋಣ, ಲೆಟ್ಸ್ ಗೋ. ನಾನು ಬಂದರೆ ಬುಕ್ಕಿಂಗ್ ಆದರೆ ಇಲ್ಲಿ ಮಾಡ್ಬೋದಲ್ಲ ನಾಳೆ. ಶೈಲೇಶ್ ಸೇ ಹಾಯ್. ಲೆಟ್ಸ್ ಗೋ. ಬಿಡ್ತಾರೆ 300 ಅಷ್ಟೇ. ಚೆಕ್ ಪೋಸ್ಟಲ್ಲಿ ಚೆಕ್ ಪೋಸ್ಟ್ ಮಾಡ್ಕೊ, ಚೆಕ್ ಹಿಂಗೆ ಅದಾದಮೇಲೆ ಒಂದು ಐ ಡಿ ಕಾರ್ಡ್ ಕೊಡ್ತಾರೆ. ಐ ಡಿ ಕಾರ್ಡ್ ತೊಗೊಂಡು ಹಾಗೇ ಮುಂದಕ್ಕೆ ಶೈಲೇಶ್ ಅಣ್ಣ, ನಾನು ಗೈಡ್ ಜೊತೆ ಹಾಗೇ ಪಯಣ. ಸೊ ಟ್ರೆಕ್ ಮಾಡಿಕೊಂಡು ಹೋಗಲ್ರಿ ನೇತ್ರಾವತಿಗೆ ಪೀಕ್ ಕಡೆ ಹೊರಟಿದ್ದೀವಿ. ಸ್ಟಾರ್ಟಿಂಗಲ್ಲಿ ಅಂದರೆ ನೇತ್ರಾವತಿ ಬುಕ್ ಮಾಡ್ಕೊಂಡು ಬರಬೇಕಾಗತ್ತೆ. ನೀವು ಬುಕ್ಕಿಂಗ್ ಮಾಡೋಲ್ಲಿ ಬಿಡೋಲ್ಲ. ಬುಕ್ಕಿಂಗ್ ಮಾಡಾದ್ಮೇಲೆ ಇಲ್ಲಿ ಬಂದಮೇಲೆ ಯು ಹ್ಯಾವ್ ಟು ಪೇ ದ ಅಮೌಂಟ್ ಇಯರ್. ಅಮೌಂಟ್ ಇಲ್ಲಿ ಪೇ ಮಾಡಬೇಕು. ಮತ್ತು ಗೈಡ್ಗೆ 1000 ರೂಪಾಯಿ ಕೊಡಲೇಬೇಕು. 500 ರೂಪಾಯಿ ಎಂಟ್ರಿ ಫೀಸು, 1000 ರೂಪಾಯಿ ಗೈಡ್ ಫೀಸು. ಅದು ಕೊಟ್ಟೆ ಮುಂದಕ್ಕೆ ಬರಬೇಕು. ಅದಾದಮೇಲೆ ಎಂಟ್ರಿ ಆದಮೇಲೆ ಚೆಕ್ ಫಾರೆಸ್ಟ್ಗೆ ಐ ಡಿ ಕಾರ್ಡ್ ಕೊಡ್ತಾರೆ. ಐ ಡಿ ಕಾರ್ಡ್ ತೊಗೊಂಡು ಓಡಬೇಕಾಗುತ್ತೆ. ನನ್ನ ಜೊತೆ ಶೈಲೇಶ್ ಇದ್ದಾರೆ. ಶೈಲೇಶ್, ನಮ್ಮ ಜೊತೆ ಗೈಡ್ ಕೂಡ ಇದ್ದಾರೆ, ಮೊಬೈಲ್ ಮಾತಾಡ್ತಾರೆ. ಸೊ ಒಂದು ಕಡೆಯಿಂದ ವ್ಯೂ ಇದು. ಇನ್ನು ಮುಂದಕ್ಕೆ ಹೋಗೋಣ, ತೋರಿಸ್ತೀನಿ ಜಾಗನ, ನೋಡ್ತಾ ಇರಿ, ಬನ್ನಿ. ಹಬ್ಬ, ಈ ಥರ ಕಾಡಲ್ಲಿ ಫಾರೆಸ್ಟಲ್ಲೆಲ್ಲ ಹೋಗ್ಬೇಕು ನೋಡಿ, ಸಾಕಾಗೈತೆ. ಇಷ್ಟೊತ್ತು ಬಿಸಿಲಿತ್ತು, ತಣ್ಣಗಾಗೋಯ್ತು ಈಗ ಬಾಡಿಯೆಲ್ಲ. ಅಂದರೆ ಒಂಥರ ಮರಗಳು ಕವರ್ ಆಗಿಬಿಟ್ಟು ಹೊರಗಡೆಲ್ಲ ಒಂಥರ AC ಆಗ್ದಂಗಿದೆ, ಸಾಕಾಗಿದೆ. ಮಾತ್ರ ಪೀಕಲ್ಲಿ ಆ್ಯಕ್ಚುಲಿ 1 year 1.5 year ಬ್ಯಾಕು ತುಂಬ ಅದು ಐಪಲ್ಲಿತ್ತು ನೇತ್ರಾವತಿ ಪೀಕು. ಅದು ನೋಡಬೇಕು ಅಂತ ಅವಾಗಿಂದ ಆಸೆ ಇತ್ತು. ಸೊ ಕೊನೆಗೆ 1 ವರ್ಷ ಆದಮೇಲೆ ಸಾರ್ಥಕ ಆಗಿದೆ. ಈಗ ಬನ್ನಿ. ಅವಳಿಗೆ ಮೋರ್ ಹಿಮಾಲಯನ್ ಟ್ರೆಕ್ ಅಂತ ಇದೆ. ಕೆಳಗೆ ನೋಡ್ರಿ ಎಷ್ಟು ಆಳ ಇದೆ, ಫುಲ್ ಆಳ, ಇದೆಲ್ಲ ಫುಲ್ ಆಳ. ಹಿಂಗೆ ಹೋಗ್ತಾ ಇದ್ರಿ ನೋಡ್ರಪ್ಪ, ವಾಟರ್ ಫಾಲ್ ಒಂದು ಸಿಗೋದು ಚಿಕ್ಕದಾಗೆ. ಇಲ್ಲಿ ಬೇಕಾದ್ರೆ ಮಕ್ಕಳು ಹೋಗ್ಕೊಂಡು ನೀರು ತುಂಬಿಸ್ಕೊಬೋದು. ಸ್ಟ್ರೀಮ್ಸ್ ತುಂಬ ಬರ್ತಾನೆ ಇರ್ತವೆ, ವಾಟರ್ ಸ್ಟ್ರೀಮ್ಸು ತುಂಬಿಸ್ಕೊತಾ ಇರೋಣ. ಇವಾಗ ನಾವು ಫಸ್ಟ್ ಸ್ಟೆಪ್ ಆಗ್ಬಿಟ್ಟು ಹಂಗೆ ಮುಂದಕ್ಕೆ ಹೋಗೋಣ. ದಾರಿ ಉದ್ದಕ್ಕೂ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಈಗ ತಾನೇ ನೀರಲ್ಲಿ ಹಂಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಬ್ಬರು 3 ಜನ ಹೊಡ್ತಾ ಇದ್ದೀವಿ. ಹಿಂಗೆ ಹೋಗೋಣ. ದಾರಿ ಉದ್ದ ಜುಳು ಸೌಂಡು, ನೀರು ಹರಿತಾ ಐತೆ ಕೆಳಗಡೆ, ಅಲ್ಲೆಲ್ಲೋ ಹರಿತಾ ಇರಬೇಕು. ಆ ಸ್ಟ್ರೀಮ್ ಹತ್ರ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಪೀಕ್ ಇರೋದು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ನಿಂತ್ಕೊಂಡು ಇವೆಲ್ಲ ಕಾಣುತ್ತೆ, ಬಾಕ್ಸ್ ಆ ಸೈಡ್ ವ್ಯೂ ಕಾಣುತ್ತೆ. ಆವಾಗ ನೇತ್ರಾವತಿ, ಆ್ಯಕ್ಚುಲ್ ನೇತ್ರಾವತಿ ಕಾಣಿಸೋದು. ಅಲ್ಲಿಗೆ ಪಯಣ. ಈಗ ಒಂದು 2 ಕಿಲೋಮೀಟ್ರ್ ಬಂದಿದ್ದೀವಣ್ಣ. 2 ಕಿಲೋಮೀಟ್ರ್ ಬಂದಿದ್ದೀವಿ, 5 ಕಿಲೋಮೀಟ್ರ್ ಹೋಗಬೇಕು. ಟೋಟಲ್ ಇದು ಬಂದು 14 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನು. 7 ಕಿಲೋಮೀಟರ್ಸ್ ಹೋಗೋಕ್ಕೆ, 7 ಕಿಲೋಮೀಟರ್ಸ್ ಬರೋಕ್ಕೆ ಸ್ವಲ್ಪ ಲೆಸ್ ಆಗೋದು ಅಂತ ಹೇಳ್ತಾಯಿದ್ರೆ. ಆ ರೂಟ್ ಬೇರೆ ಲಾರಿಯಲ್ಲಿ, ಬಟ್ ಹೋಗ್ಬೇಕಾದ್ರೆ 7 ಕಿಲೋಮೀಟ್ರ್ ಪಕ್ಕ. ದಾರಿ ಕೂಡ ಚೆನ್ನಾಗಿದೆ. ಕುಮಾರ ಪರ್ವತ ಥರ ಇಲ್ಲ, ಬಟ್ ಡಿಫ್ರೆಂಟಾಗಿದೆ ವ್ಯೂ. ಒಂಥರ ಕುದುರೆಮುಖ ನಂಗೆ ಸ್ವಲ್ಪ ಆಲ್ಮೋಸ್ಟ್ ನನಗೆ ಕುಮಾರ ಪರ್ವತ ಥರ ಕಾಣಿಸ್ತು. ಬಟ್ ಇದು ಆ ಥರ ಇಲ್ಲೇ ಇಲ್ಲ, ಡಿಫ್ರೆಂಟ್. ಇದು ಪಾತೆ ಡಿಫ್ರೆಂಟ್ ಆಗಿದೆ. ಸೌಂಡ್ ಕೇಳಿಸ್ಕೊಟ್ರಪ್ಪ ಒಂದು ಸ್ವಲ್ಪ ಹಂಗೆ ಸೈಲೆಂಟಾಗಿ
ಸಾಕಾಗಿದೆ, ಬರೀ ಗೊಯ್ಯೋ 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 ಅಂತ ಐತೆ. ಸೊ ಡೆನ್ಸ್ ಫಾರೆಸ್ಟಲ್ಲಿ ಈ ಥರ ಬರುತ್ತೆ. ಓ ವಾಟರ್ ಫಾಲ್ ಸಿಕ್ತು, ಅದಕ್ಕೆ ಹಿಂಗೆ ಮುಂದೆ ಸೌಂಡ್ ಇದು. ನಿಯರ್ ಬೈ ವಾಟ್ರ್ ಇದೆ, ಅಲ್ಲಿ ನೋಡಿ ಸಾಕಾಗಿದೆ ವಾಟ್ರ್. ಆ್ಯಕ್ಚುಲಿ ಅಲ್ಲಿಂದ ಬರುವಾಗ ಸೈಲೆಂಟಾಗಿತ್ತು, ಮುಂದೆ ಬರ್ತಾ 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 ಸೌಂಡ್ ಆಗೋಯ್ತು. ಏನಪ್ಪ ಹಿಂಗೆ ಅಂದ್ಕೊಂಡೆ, ನೋಡ್ತೀನಿ ಈಗ ವಾಟರ್ ಫಾಲ್. ಕ್ರೇಜಿ ಕ್ರೇಜಿ ಓವರ್ಲೋಡೆಡ್ ಮನೆ. ಓ ವಾವ್ ವಾವ್. ಒಳ್ಳೆ ನೀರು ಬಾಟ್ಲ್ ತುಂಬಿಸ್ಕೊಂಡು, ಫ್ರೆಶ್ ವಾಟರ್ ಫ್ರಮ್ ದಿ ಮೌಂಟೇನ್ ತುಂಬಿಸ್ಕೊಂಡು, ಸ್ವಲ್ಪ ಹಂಗೆ ತಲೆ ನೀರಲ್ಲಿ ಹದ್ಬಿಟ್ಟು, ಅಂದರೆ ಹರಿಯ ನೀರಲ್ಲಿ ಹದ್ಬಿಟ್ಟು, ನಾನು ಶೈಲೇಶ್ ಇಬ್ಬರು 30ನೇ ಇದ್ದೀವಿ. ನೆಕ್ಸ್ಟ್ ಮತ್ತೆ ನಮ್ಮ ಗೈಡ್ ಮುಂದೆ ಹೋಗ್ತಾ ಇದ್ದಾರೆ. ಹಾಗೆ ಮುಂದಕ್ಕೆ ಹೋಗೋಣ. ಜೀವನ ಸಾಗಲಿ, ಮುಂದೆ ಹೋಗಲಿ. ವ್ಯೂ ಮಾತ್ರ ಅಮೇಝಿಂಗ್. ಹೋಗ್ತಾ 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 ವಾಟರ್ ಫಾಲ್ಸ್ ಕಡೆ, ವಾಟರ್ ಫಾಲ್ಸಿಂದ ಮುಂದೆ ಬಂದು ಹಂಗೆ ಸಗದಾಗಿದೆ. ಎಲ್ಲೆಲ್ಲೋ ನಡ್ಕೊಂಡು ನೋಡಿದ್ವಿ, ಎಲ್ಲೆಲ್ಲೋ ನಡ್ಕೊಂಡು ಕೆಳಗಡೆಯಿಂದ ಮೇಲ್ಗಡೆ ಬಂದಿದ್ವಿ. ದಾರಿ ಎಲ್ಲೆಲ್ಲ ಕಾಣಿಸುತ್ತೆ, ಹಿಂಗೆಲ್ಲ ಬಂದಿದ್ದೀವಿ. ಇವಾಗ ನಾನು ಸೆಲೆಕ್ಷನ್ ನಿಂತಿದ್ದೀವಿ. ಒಂದು 2 ಫೋಟೋ ತೊಗೊಂಡು ಹಂಗೆ ಮುಂದಕ್ಕೆ ಹೋಗೋಣ. ಪೀಕ್ ಬಂದು ಅಲ್ಲಿದೆ, ಅಲ್ಲಿಗೆ ಹೋಗ್ಬೇಕು. ಬನ್ನಿ ಹೋಗೋಣ ಈಗ. ನನಗೆ ಒಂದು ಭಟ್ರು ಹೇಳಿದ್ದಾರೆ ಒಂದು ಶಾರಿ. ಏನು ಹೇಳಿ? ಜೀವನ ಟಾನಿಕ್ ಬಟ್ಲು, ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಅಲ್ಲಾಡ್ಸ್ತಾನೇ ಇರಬೇಕು. ಕರೆಕ್ಟಾ? Next day, I put it on the mule and send it. ಜರಿ 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 ಈ ಥರ ಬ್ಯೂಟಿಫುಲ್ ಟ್ರೆಕ್ ಹೋದಾಗೆಲ್ಲ ಒಂಥರ ವಾಟರ್ನ ಹೊಳೆ ಹರಿತಾನೆ ಇರ್ತದೆ. ಚಿಕ್ಕ ಪುಟ್ಟ ಜರಿ, ಕಾಲು ಇಟ್ಟು ಹೋಗೋಣ. ಏನಿವೆ ದೇವರೇ ಪೋಲೆಂಡಿಂದ ಒಂದು ಇತ್ತಂಗಿದೆ ರಬ್ಬರು ಶೂಗೆ ಹಾಕೋಣಕ್ಕೆ. ಸೊ ನೀರಲ್ಲಿ ಎಷ್ಟು ನಿಂತ್ಕೊಂಡ್ರೆ ಏನಾಗಲ್ಲ, ಎಂದಾಗಲ್ಲ. ಪೀಸಾಗಿ ಓಡಾಡ್ಬೋದು, ಎಲ್ಲಿ ಬೇಕಾದ್ರು ಹೆಂಗೆ ಬೇಕಾದ್ರು. ಗ್ರಿಪ್ ಕೂಡ ಇದೆ. ಎಸ್, ಚಿಕ್ಕದಾಗಿ ಜರಿ ಚೆನ್ನಾಗಿದೆ, ನೈಸ್. ಚಿಕ್ಕ ಪುಟ್ಟ ಜರಿ. ಯಾವ ದೊಡ್ಡದು ವಾಟರ್ ಫಾಲ್ ಇದೆ ಅನಿಸುತ್ತೆ. ಸೌಂಡ್ ಮಾತ್ರ ಹೆವಿ ಜೋರಾಗಿ ಬರ್ತೈತೆ ಕೆಳಗಡೆ. ಬನ್ನಿ ಹಿಂಗೆ ಹೋಗೋಣ. ದಾರಿ ಸಾಗಲಿ, ಮುಂದೆ ಹೋಗಲಿ ಅಷ್ಟೇ. ಹಾಡು ಇದೇ ನೇತ್ರಾವತಿ ನದಿಯ ಕುಡಿಯೋ ನೀರು ಉಗಮ ಸ್ಥಾನ ಇದು. ಆ್ಯಕ್ಚುಲಿ ನೇತ್ರಾವತಿ ಇದು. ಸೊ ಇಲ್ಲಿಂದ ಹರ್ಕೊಂಡು ಹೋಗೋದು ನೇತ್ರಾವತಿ ನದಿ. ಪೀಸ್ ಅಣ್ಣ. ನೋಡಪ್ಪ, ಟಫೆಸ್ಟ್ ಪಾರ್ಟ್ ಬಂತು. 2 ಕಿಲೋಮೀಟ್ರಿಗೆ ಇರ್ತಂತ ಇನ್ನು. ಸೊ ಲಾಸ್ಟ್ ವಾಟರ್ ಫಾಲ್ ಆದಮೇಲೆ ಇನ್ನೆಲ್ಲ ಈ ಥರ ಪೀಕಲ್ಲಿರುತ್ತೆ, ಅಂದರೆ ಈ ಥರ ಸ್ಟೀಪಲ್ಲಿರುತ್ತೆ. ಸುಸ್ತಾಗೋಯ್ತು. ಇನ್ನು 15 ದಿವಸ ಬೀಗ ಮಾತ್ರ ಬ್ಯಾಕ್ ಸೈಡು ಕ್ರೇಜಿ ಆಗಿದೆ.
ಗ್ರೀನರಿ, ಹಚ್ಚ ಹಸಿರು. ಮಾನ್ಸೂನು ಮುಗಿದ್ಮೇಲೆ ಹಿಂಗೇ ಇರೋದು. ಸಗದಾಗಿದೆ ಮಾತ್ರ. ದಾರಿ ಕೂಡ ಹಾಗೆ ಇದೆ, ಇದೆ. ಜನ ಅಲ್ಲೆಲ್ಲೋ ಹೋಗ್ತಾರೆ ನೋಡ್ರಿ, ಅಲ್ಲೆಲ್ಲ ಅಲ್ಲಿ ಪೀಕ್ ಹೋಗ್ತಾವ್ರೆ, ಹೋಗ್ಬೇಕು. ಸೊ ವ್ಯೂ ಬ್ಯಾಕ್ ಸೈಡ್ ಮಾತ್ರ ಕ್ರೇಜಿ. ಇದೇ ನೋಡ್ರಪ್ಪ ನೇತ್ರಾವತಿ ಪೀಕು. ಇದನ್ನು ನೋಡೋಕೆ ಜನ ಅಲ್ಲಿಂದ ಓಡ್ಬರೋದು. ಸಾಗದಾಗೈತೆ ಮಾತ್ರ. ಕ್ಲೌಡ್ ಬರೋದು ಹೋಗೋದು ಓಡೋಗಿಲ್ಲ. ನೋಡ್ಕೊಂಬಂದೆ, ಕ್ಲೌಡ್ ಕವರ್ ಆಗಿಬಿಟ್ಟಿದೆ. ಇದು ಕಡೆನೂ ಸಖತ್ತಾಗಿದೆ, ಇದು ಕಡೆನೂ ಸಖತ್ತಾಗಿದೆ, ಎಲ್ಲ ಕಡೆ ಸಖತ್ತಾಗಿದೆ. ಸೊ ವರ್ತಿ ಇಲ್ಲಿ ಬರೋದಕ್ಕೆ ಸೂಪರ್. ಹಾಗೆ ಮೇಲ್ಗಡೆ ಹೋಗೋಣ. ಲಾಸ್ಟ್ ಮುಗಿಸೋಣ ಇದನ್ನ ವಿಡಿಯೋ ಇಲ್ಲಿಗೆ. ಲೆಟ್ಸ್ ಗೋ. ನೇತ್ರಾವತಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನಾನು ಸೂರ್ಮನೆ ಫಾಲ್ಸ್ ಕಡೆ ಹೊರಟೆ. ಸೊ ಅಲ್ಲಿ ಸಪ್ರೇಟಾಗಿ ವೀಡಿಯೋ ಏನು ಮಾಡಿಲ್ಲ. ಅಲ್ಲಿ ನಾನು ಸಿಂಪಲ್ ಎಂಜಾಯ್ಮೆಂಟ್ ಒಂದು ಶಾರ್ಟ್ ವೀಡಿಯೋಸ್ ಎಲ್ಲ ರೆಡಿ ಮಾಡಿ ಇಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಆಮೇಲೆ ವೀಡಿಯೋ ಹಾಗೆ ಎಂಡ್ ಮಾಡ್ತೀನಿ ಇಲ್ಲಿಗೆ. ಸೊ ಮತ್ತೆ ಹೊಸ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Not